ಹೇಗಪ್ಪ ಶಕ್ತಿ ಅಂದ್ರೆ ಆ ಕಾಲದಲ್ಲಿ ಶುದ್ಧ ಹೇಳಿದಾಗೆ ಆ ಕಾಲದಲ್ಲಿ ವೀರತನ ಹೋರಾಡಿ ಒಬ್ಬಂಟಿಯಾಗಿ ಸೇನೆ ಕಟ್ಟಿಕೊಂಡು ಯುದ್ಧ ಮಾಡಿ ಹಿಂದೂ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ಮಹಾನುಭಾವ ಶಿವಾಜಿ. ಶಿವಾಜಿ ಕೇವಲ ಅವರು ರಜಪೂತ್ ಜಾತಿಗೆ ಸೇರಿದ್ರು ಕೂಡ, ಮರಾಠರಾಗಿದ್ರು ಕೂಡ ಇಡೀ ಹಿಂದೂ ಸಂಸ್ಥಾನಕ್ಕೆ ಒಡೆಯರಾಗಿ ಕೆಲಸ ಮಾಡಿದ್ರು. ಮುಂದೆ ಹೇಳಿದಾಗೆ ಅವರ ತಾಯಿ ಜೀಜಾಬಾಯಿ ಆತನಿಗೆ ಮೊದಲ ಚಿಕ್ಕಂದಿನ ತಾಯಿ, ಇವೆಲ್ಲ ಹೆಣ್ಮಕ್ಳು ಮಕ್ಕಳಿಗೆ ಬೆಳೆಸ್ತೀರಿ, ಹಂಗಿರ್ಬೇಕು ಹಿಂಗಿರ್ಬೇಕು, ಚೆನ್ನಾಗಿ ಓದಬೇಕು, ಇಂಜಿನಿಯರ್ ಆಗಬೇಕು, ಡಿಗ್ರಿ ತಗೋಬೇಕು ಅಂತ. ಆದರೆ ಅವರ ತಾಯಿ ಏನಂತ ಬಂದ್ರಪ್ಪ ಅಂದ್ರೆ, ಮಗನೇ ನೀನು ಯೋಧ ಆಗ್ಬೇಕು, ವೀರ ಆಗ್ಬೇಕು, ಈ ಸಾಮ್ರಾಜ್ಯವನ್ನ ಈ ಭಾರತ ದೇಶದ ಭಾಗವನ್ನ ನೀನು ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ಬೋಧನೆಯನ್ನ, ಧೈರ್ಯದ ಮಾತುಗಳನ್ನ, ಅನೇಕ ಸಾಹಸಿಗಳ ಕಥೆಗಳನ್ನ ಅವ್ರ ತಾಯಿ ಅವ್ರಿಗೆ ಹೇಳಿದ್ರು. ಅವತ್ತು ಶಿವಾಜಿ ಮಹಾರಾಜರಿಗೆ ನಾನು ಕೂಡ ಈ ದೇಶವನ್ನು ಆಳತಕ್ಕಂಥ, ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಚಿಕ್ಕಂದಿನ ಮಕ್ಕಳು ಬಹುಶಃ ಅವರೆಲ್ಲ ಯುದ್ಧಗಳನ್ನು ಮಾಡ್ತಾರೆ. ಅವರು ಮೊದಲನೇ ಯುದ್ಧ ಮಾಡಿದ ವಯಸ್ಸ ಎಷ್ಟಪ್ಪ ಅಂದ್ರೆ ಕೇವಲ 17 ವರ್ಷ. 17 ವರ್ಷ ಮಕ್ಕಳು ಮಲ್ಕೊಂಡಿದ್ದ ಹೋಗ್ತಾರೆ. ಎದ್ದೇಳಬೇಕಿದ್ರು, ಅಪ್ಪ ಎದ್ದೇಳೋ, ಉಟ್ರೆ ಟೈಮ್ ಹೋಗ ಕೊಡ್ತಾವಿನಿ ಕ್ಯಾಬಿನಿ. ಆದ್ರೆ ಶಿವಾಜಿ ಮಹಾರಾಜ 17 ವರ್ಷಕ್ಕೇನೆ ಯುದ್ಧವಾಗಿರ್ತಕ್ಕಂಥ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹೋರಾಟ 17 ವರ್ಷ ಅಂತ ಕೆಚ್ಚೆದೆಯ ವೀರ ಇವತ್ತು ಶಿವಾಜಿ. ಇವರು ಗೆರಿಲ್ಲಾ ಯುದ್ಧ ಅಂದ್ರೆ, ಈ ಗೆರಿಲ್ಲಾಗಳು ಅಂದ್ರೆ ಈ ಮಂಗಗಳು, ಕೋತಿ ತರ. ಆತ ಯುದ್ಧ ಮಾಡ್ತದಲ್ಲ, ಆ ಯುದ್ಧ ಮಾಡೋ ಜನನ ನಾಶಪಡಿಸುವಂತ ವಿದ್ಯೆ ಹೊಂದಿದ್ದು ಶಿವಾಜಿಗೆ ಮಾತ್ರ. ಆ ಗೆರಿಲ್ಲಾ ಯುದ್ಧಪಡೆಗಳನ್ನು ಶಿವಾಜಿ ಅವರು ನಾಶ ಮಾಡ್ತಾ ಇದ್ರು. ಆಮೇಲೆ ಇವನ್ನ ಈ ಭಾರತೀಯ ಇವತ್ತೇನು ನಾವು ಮಿಲಿಟರಿ ಇದೆಯಲ್ಲ, ಆ ಮಿಲಿಟರಿ ನೌಕಾಪಡೆ ಇದೆಯಲ್ಲ, ಅದಕ್ಕೆ ಪಿತಾಮಹ ಅಂದ್ರೆ ಆ ಗುರು ಅಂತ ಇವತ್ತು ಅವರನ್ನು ಕರೀತೀವಿ. ಜೊತೆಗೆ ಅವರ ಧೈರ್ಯ, ಅವರ ಶಿಸ್ತು, ಅವರ ಸಾಹಸ, ಇವೆಲ್ಲವೂ ಕೂಡ ಇವತ್ತು ನಮಗೆಲ್ಲರೂ ಕೂಡ ಕೇವಲ ಮರಾಠ ಸಮುದಾಯಕ್ಕೆ ಅಲ್ಲ, ಇಡೀ ಭಾರತೀಯರಿಗೆ ಅವರ ಒಂದು ಧೈರ್ಯ, ಶಿಸ್ತು, ಸಂಯಮ ಇವೆಲ್ಲವೂ ಆದರ್ಶ ಆಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಛತ್ರಪತಿ ಶಿವಾಜಿರವರು ಕರ್ನಾಟಕದ ಹಳಿಯ, ನಮ್ಮನೆ ಹಳಿಯ ಅವರು, ಹೌದಲ್ಲ? ಹಾಗಾಗಿ ನಾವು ಹೆಚ್ಚಿಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ನಮ್ಮೂರ ಹಳಿಯ ಅಂತ ಹೇಳಿ ಹೆಚ್ಚಿಗೆ ಪ್ರೀತಿಯನ್ನ, ಗೌರವ ತೋರಿಸ್ತೀವಿ. ಅದಕ್ಕೇನೆ ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟುವಾಗ ಶಿವಾಜಿನಗರ, ಶಿವಾಜಿ ಸ್ಟ್ಯಾಚ್ಯೂ, ಶಿವಾಜಿ ರಸ್ತೆ ಯಾಕೆ ನಾಮಕರಣ ಮಾಡಿದ್ರಪ್ಪ ಅಂದ್ರೆ, ಅವರ ಕೊಡುಗೆ ಕೂಡ ಬೆಂಗಳೂರಿಗಿದೆ. ಡಬಲ್ ರೋಡ್ ಶಿವಾಜಿ ಟ್ಯಾಗಿಸ್ ಸಿನಿಮಾ ನೋಡಿದ್ದೀರಾ? ಇವಾಗಿಲ್ಲ, 3 ಕೂಡ ಕರ್ನಾಟಕ ಕೂಡ ಅವರ ಕೊಡುಗೆ ಇದೆ ಅಂತ ಹೇಳಿ ಅವರನ್ನು ನೆನಪಿಸೋಕ್ಕೋಸ್ಕರ ಅಂದೇನೆ ಕೆಂಪೇಗೌಡರು ಸ್ಥಾಪನೆ. ಹಾಗಾಗಿ ಇವತ್ತು ನಮಗೆ ಅವರು ಇಷ್ಟೆಲ್ಲ ಕೂಡ ಹೋರಾಟಗಳನ್ನು ಮಾಡಿದ ವ್ಯಕ್ತಿ ಕಡೆಗೆ 53ನೇ ವಯಸ್ಸಿಗೆ ರಾಯಗಢದಲ್ಲಿ ವೀರಮರಣ. ಇದು ಶಿವಾಜಿ ಮಹಾರಾಜರ ಆದರ್ಶ. ನಮ್ಮಲ್ಲೂ ಕೂಡ ನಾವು ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಈ ಮರಾಠ ಸಮುದಾಯ ಏನಪ್ಪ ಅಂದ್ರೆ ಏನಾದರೂ ಮಾತು ಕೊಟ್ಟರೆ ನಿಲ್ತಾರೆ. ಅದಕ್ಕೆ ಕೆಲವು ಮಾತು ಹೇಳ್ತಾರೆ, ನಮ್ದೆ ಸೊಮ್ಮು ಲೇಕೊಂಡ ದುಮ್ಮು ಅಂತ. ಈ ಸಮುದಾಯ ಎಲ್ಲರ ಪರವಾಗಿ ಯಾರಾದ್ರೂ ಮಾತು ಕೊಟ್ರೆ ಆ ಮಾತಿನ ಪರವಾಗಿ ನಿಂತು ಸಮಾಜದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಶಕ್ತಿ ಪ್ರಯತ್ನ. ಅದಕ್ಕೋಗಿದ್ದು ಬಂಗಾರ ಬಿಡಲಿ ಏನಪ್ಪ ಇಷ್ಟೆಲ್ಲ ಇದ್ರು ಕೂಡ ಈ ನಮ್ಮಲ್ಲಿ ದರ್ಜೆಗಳು ಮರಾಠಿಗಳೆಲ್ಲ ಕೂಡ MM ರಸ್ತೆ ಮೈನ್ ಟೌನಲ್ಲೇ ಇತ್ತು. ಆ ಒಂದು ಕೊರಗಿತ್ತು ಇಷ್ಟೆಲ್ಲ ಇದ್ರು ನಮ್ಮನ್ನ ಯಾರು ಕೌನ್ಸಿಲರ್ ಮಾಡಿಲ್ವಲ್ಲ ಅಂತ ನಾನು ರಾಜ್ಕುಮಾರ್ ಅವರ ಶ್ರೀಮತಿಯವರನ್ನ
ಅವತ್ತೇ ಕೌನ್ಸಿಲರ್ ಮಾಡಿದ್ವಿ, ಪಂಚಾಯತಿ ಅಧ್ಯಕ್ಷರು ಮಾಡಿದ್ವಿ, ಮೊನ್ನೆ ಗುಂಡಳ್ಳಿ ಕೂಡ ವೆಂಕಟೇಶ್ವರ ಅಧ್ಯಕ್ಷರು ಮಾಡಿದ್ವಿ, ಹಿಂದೆ ನಾವು TPS ಮೆಂಬರ್ ಮಾಡಿದ್ವಿ, ಈ ಭಾಗದಲ್ಲಿ ಅಧ್ಯಕ್ಷರು ಮಾಡಿದ್ದೀವಿ. ಯಾಕಂದರೆ ಸಮುದಾಯದ ಬಗ್ಗೆ ನಮಗಿರ್ತಕ್ಕಂಥ ಗೌರವ ಕೂಡ ಇದೆ. ಪ್ರಭಾಕರ್ ಸದಸ್ಯರಾಗಿದ್ದರು. ಇಷ್ಟೇ ಅಲ್ಲ, ಇವತ್ತು ನೀವೆಲ್ಲ ಕೂಡ ಒಂದು ಬೇಡಿಕೆ ಇಟ್ರಿ, ಭಾಳ ವರ್ಷಗಳ ಬೇಡಿಕೆ. ಏನಪ್ಪ ಅಂದರೆ ಬಂಗಾರಪೇಟೆಯಲ್ಲಿ ಒಂದು ಒಳ್ಳೆಯ ರಸ್ತೆಗೆ ಶಿವಾಜಿ ಮಹಾರಾಜ ವೃತ್ತ ಹೆಸರಿಡಬೇಕು. ಇವತ್ತು ಬಂಗಾರಪೇಟೆ ಭಾಳ ಪ್ರಮುಖ ರಸ್ತೆ. ಬಂಗಾರಪೇಟೆ ನಗರದಿಂದ ಕಾಮಸಮುದ್ರಕ್ಕೆ ಹೋಗತಕ್ಕಂಥ ದೇಶೀಯ ಮುಖ್ಯ ರಸ್ತೆಗೆ ಇವತ್ತು ಛತ್ರಪತಿ ಶಿವಾಜಿ ನಾಮಕರಣ ಮಾಡ್ತಾ ಇದ್ದೀವಿ. ಅವತ್ತು ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ಮಾಡಿ ಈ ನೆನಪಿನಲ್ಲಿ, ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರು ಏನು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನು ನೆನೆದುಕೊಳ್ಳುವ ರೀತಿಯಲ್ಲಿ ಅವರ ನೆನಪಿಗಾಗಿ, ಸಮಾಜದ ಒಟ್ಟಿಗಾಗಿ ನಾವು ಇವತ್ತು ಶಿವಾಜಿ ಮಹಾರಾಜರ ರಸ್ತೆಯನ್ನು ಬಂಗಾರಪೇಟೆಯಲ್ಲಿ ಉದ್ಘಾಟನೆ ಮಾಡೋಣ ಮಾತನ್ನು ಹೇಳಿ. ರಾಜಕೀಯ ಏನೇ ಆದರೆ ನಾವು ನಿಮ್ಮ ಸಮುದಾಯ ಏನು ಬೇಕು ಅಂತ ಕೇಳಿದಾಗ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿ. ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಹಿನ್ನಡೆ ಹಾಕ್ಬೋದು, ಗ್ರಾಮಗಳಲ್ಲಿ ನಾನಾ ಪಿತೂರುಗಳು ಹಾಕ್ಬೋದು, ಅವೆಲ್ಲವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮಗೆ ವಿಶ್ವಾಸ ಇದೆ. ಇವತ್ತು ಕೂಡ ಸುಮಾರು 5,000 to 6,000 ಜನಸಂಖ್ಯೆ ಇದ್ದೀವಿ. ಎಸ್ಪೆಷಲಿ ನಮ್ಮ ಬಲಮಂದೆ ಭಾಗದಲ್ಲಿ ನಮ್ಮ DP ಹಳ್ಳಿ, ಕನಮನಹಳ್ಳಿ, ಚತ್ತಗುಟ್ಲಹಳ್ಳಿ, ಯರಗೋಳ, ಆಮೇಲೆ ಬೋಡ್ಪಟ್ಟಿ, ಕೊಳಮೂರು, ಹೀಗೆ ಆ ಭಾಗದಲ್ಲಿ ನಮ್ಮ ಮರಾಠ ಹೆಬ್ಬಸಹಳ್ಳಿ, ಮರಾಠ ಹೊಸಹಳ್ಳಿ, ಬೂದಿಕೋಟೆಯಲ್ಲೂ ಇದ್ದಾರೆ, ಬಂಗಾರಪೇಟೆಯಲ್ಲೂ ಇದ್ದಾರೆ, ದೇಶದಲ್ಲೂ ಇದ್ದಾರೆ. ಆದರೆ ಸಮುದಾಯ ಕೂಡ ನಮ್ಮೊಟ್ಟಿಗಿದೆ. ನಾವು ಮುಂದೆ ಕೂಡ ಸದಾಕಾಲ ನಿಮ್ಮೊಟ್ಟಿಗಿರ್ತೇವೆ. ನಿಮ್ಮ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಮಾಡಲಿಕ್ಕೆ ಇವಾಗ ಹಾಗೆ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನೀವು ಕೂಡ ನಮ್ಮೊಟ್ಟಿಗೆ ಇರಬೇಕು. ಇದ್ದು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಮುದಾಯದ ಏಳಿಗೆಗೆ ಸರ್ಕಾರದಿಂದ ನನ್ನ ಕಡೆಯಿಂದ ಏನೆಲ್ಲ ಸಾಧ್ಯವಾಗುತ್ತೋ ನಾನೆಲ್ಲವನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. ನನ್ನ ಮಾತನ್ನು ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರ ಶುಭಾಶಯಗಳ ತಮ್ಮೆಲ್ಲರ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ,